ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫುಕೆಟ್ ಸಿಟಿ ಟೂರ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಕ್ರಾಬಿಯಿಂದ ಫುಕೆಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲೇ ಹೆರಿಟೇಜ್ ಮಾನ್ಯುಮೆಂಟ್ಸ್, ಡಾಲ್ಫಿನ್ ಶೋ, ಬಿಗ್ ಬುದ್ಧ ಮತ್ತು ಟೈಗರ್ ಕಿಂಗ್ಡಮ್ ಇದೆಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ಕೆಲವೊಂದು ನಾವು ಕವರ್ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋ ಎಂಡ್ ತನಕ ನೋಡಿ. ಹೋಟೆಲಿಂದ ಬ್ರೇಕ್ಫಾಸ್ಟ್ ಮಾಡಿ ಕ್ರಾಬಿ ಹೋಟೆಲಿಂದ ಮರೀನಾ ಎಕ್ಸ್ಪ್ರೆಸ್ ಹೋಟೆಲಿಂದ ಹೋಗ್ತಾ ಇದ್ದೀವಿ ಬ್ಯಾಕ್. ನಮಗೆ ಕಾರ್ ಬಂದಿದೆ ಸಿಟಿ ಟೂರ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬಟ್ ನಾನು ನೋಡ್ತಾ ಇದ್ದೀನಿ ಹೊರಗೆ ಏನಂದರೆ ತುಂಬ ಮಳೆ ಬರ್ತಾ ಇದ್ದಿತ್ತು. ಕ್ರಾಬಿಯಲ್ಲಿ ಇಲ್ಲ ಇತ್ತು, ಫುಕೆಟ್ ಹೋಗುವಾಗ ತುಂಬ ಮಳೆ ಬರ್ತಾ ಇತ್ತು. ಸೊ ನಮಗೆ ಸ್ಟಾಪ್ ಮಾಡಿದ್ದಾರೆ. ಈಗ ನಾವು ಸೊವೆನಿಯರ್ ಶಾಪಿಗೆ ಹೋಗ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲೌಡ್ ಇಲ್ಲ ಆಯಿತು. ಸೊ ಅಲ್ಲಿ ನೀವು ಗಿಫ್ಟ್ಸ್ ಮತ್ತು ನಿಮಗೆ ಆ್ಯಂಟಿಕ್ ಪೇಸ್ ಏನು ಐಟಮ್ಸ್, ಫುಡ್ ಐಟಮ್ಸ್ ಪರ್ಚೇಸ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿಗೆ. ಅದಾದಮೇಲೆ ನೆಕ್ಸ್ಟ್ ಈಗ ನಾವು ಹೋಗೋದು ಡಾಲ್ಫಿನ್ ಶೋ, ಬಿಗ್ ಬುದ್ಧ ಟೆಂಪಲ್. Let's explore Phuket today, like Phuket Market City. So we are exploring these places. Also Dolphin Show ಗೆ ಹೋಗ್ತಿದ್ವಿ. ಅದಕ್ಕೆ ನಾವು ಪೇ ಮಾಡಬೇಕು, ಫಸ್ಟ್ ಎಕ್ಸ್ಪೆನ್ಸ್ ಪೇ ಮಾಡಬೇಕು. ಗೆಟ್ಟಲಾಂಗ್ ಜೇಮ್ಸ್ ಇಂಟರ್ನ್ಯಾಷನಲ್ ಅಂತ ತುಂಬ ದೊಡ್ಡ ಜೇಮ್ಸ್ ಸ್ಟೋರ್ ಇದೆ. ಅಲ್ಲಿ ಪರ್ಲ್ಸ್, ಎಮರಾಲ್ಡ್, ಡೈಮಂಡ್, ಎಕ್ವಾಮೈನ್, ಅಮೆಥಿಸ್ಟ್, ಗಾರ್ನೆಟ್ ಎಲ್ಲ ನಿಮ್ಮ ಥರದ್ದು ನಿಮ್ಮ ರಾಶಿ ಪ್ರಕಾರ ಯಾವುದಿದೆ ಅದು ಎಲ್ಲ ಸಿಗುತ್ತೆ. ಅಲ್ಲಿ ನೀವು ಬೈ ಕೂಡ ಮಾಡ್ಬೋದು. ಅಲ್ಲಿ ಅಲೌಡ್ ಇಲ್ಲ ಇತ್ತು. ನೆಕ್ಸ್ಟ್ ನಾವು ಕ್ಯಾಶು ಫ್ಯಾಕ್ಟ್ರಿಗೆ ಹೋಗಿದ್ದೀವಿ. ಇಲ್ಲಿ ತುಂಬ ಕ್ಯಾಶು ಲೈವ್ ಆಗಿ ಅವ್ರು ಮಾಡ್ತಿದ್ರು. ಇಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಇದ್ದಿದ್ದು ನಂಗೆ ತುಂಬ ಇಷ್ಟ ಆಯಿತು. ಕೆಲವು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಅವೈಲೇಬಲ್ ಇದ್ದಿತ್ತು. ಕ್ಯಾಶುದು ತುಂಬ ಟೇಸ್ಟಿ, ಕ್ರಂಚಿ ಇದ್ದಿತ್ತು. ತುಂಬ ಮಸಾಲೆ ಟೈಪ್, ಡಿಫ್ರೆಂಟ್ ಟೈಪ್ಸ್, ನಿಮ್ಗೆ ಯಾವ್ದು ಬೇಕೋ ಅದು ವೆರೈಟೀಸ್ ಇದ್ದಿತ್ತು. ನೆಕ್ಸ್ಟ್ ನಾವು ಡಾಲ್ಫಿನ್ ಶೋಗೆ ಹೋಗ್ತಾ ಇದ್ದೀವಿ. ಸೊ 1 hour ಶೋ ಅದು ಆಲ್ಮೋಸ್ಟ್. ನಮ್ಮ ಹತ್ರ ಟಿಕೆಟ್ ಇದ್ದಿತ್ತು. ಸೊ ನಮಗೆ ಎಂಟ್ರಿ ಸಿಕ್ಕಿದೆ. See here, this is Chalong Temple, also known as Wat Chalong Phuket. But here ನಾವು ಬರುವಾಗ ಯಾವಾಗಲೂ ಡ್ರೆಸ್ modestly, remove your shoes before entering any of the temple buildings. ಸೊ ನಮ್ಮ ಡ್ರೆಸ್ ಕವರ್ ಆಗಬೇಕು, ಎಸ್ಪೆಷಲಿ ವುಮೆನ್. ಮತ್ತು ಇಲ್ಲಿ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ವಾಟ್ ಚಲಾಂಗ್ ಆಫರ್ಸ್ ವಿಸಿಟರ್ಸ್ ಆಪರ್ಚುನಿಟಿ ಟು ಎಂಗೇಜ್ ವಿತ್ ಥೈ ಕಲ್ಚರ್. ದ ಟೆಂಪಲ್ ಫ್ರೀಕ್ವೆಂಟ್ಲಿ ಹೋಸ್ಟ್ ಕಲ್ಚರಲ್ ಇವೆಂಟ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ಇದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಂಡ್ ಮೆಡಿಟೇಷನ್ ಅಂತ ಹೇಳ್ಬೋದು. ಯಾರಾದರೂ ವಿಸಿಟರ್ಸ್ ಯಾ ಲೋಕಲ್ಸ್ ಬಂದರೆ ಇಟ್ ಈಸ್ ಲೈಕ್ ಸೀಕಿಂಗ್ ಬ್ಲೆಸ್ಸಿಂಗ್ಸ್ ಫಾರ್ ಗುಡ್ ಲಕ್ ಆ್ಯಂಡ್ ಫಾರ್ಚೂನ್ ಅಂತ ಹೇಳ್ಬೋದು. ಈ ಟೆಂಪಲ್ ಒಳಗೆ ಹೋದರೆ ಇಲ್ಲಿ ಸಿರ್ಫ್ ದ ಮೋರಲ್ಸ್ ಆಫ್ ದ ಲೈಫ್ ಆಫ್ ಬುದ್ಧ is there everywhere. So we have to pay respect for their traditional Thai tradition here. Visiting Wat Chalong in Phuket is not just a sightseeing experience, it's a journey into the heart of Thai spirituality and history. ಬುದ್ಧಿಸಮ್ ಬಗ್ಗೆ, ಥೈ ಕಲ್ಚರ್ ಬಗ್ಗೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾದರೆ ವಾಟ್ ಚಲಾಂಗ್ ಇಸ್ ಅ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್ ಹಿಯರ್. ನೆಕ್ಸ್ಟ್ ಪ್ಲೇಸ್ ನಾವು ಟೈಗರ್ ಕಿಂಗ್ಡಮಿಗೆ ಹೋಗಿದ್ದೀವಿ. ಇಟ್ ಈಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ವೇರ್ ಯು ಕ್ಯಾನ್ ಮೀಟ್, ಪ್ಲೇ ಆ್ಯಂಡ್ ಹ್ಯಾವ್ ಯುವರ್ ಫೋಟೋ ಟೇಕನ್ ವಿತ್ ಟೈಗರ್ಸ್. ಟೈಗರ್ ಕಿಂಗ್ಡಮಲ್ಲಿ ಇದ್ದೀವಿ.
ಟೈಗರ್ ಕಿಂಗ್ಡಮ್. ಇಲ್ಲಿ ನಮಗೆ ವೆರೈಟಿ ಆಫ್ ಟೈಗರ್ ಸಿಗ್ಬೋದು. ಸ್ಮಾಲ್ ಟೈಗರ್ಸ್, ಅಡಲ್ಟ್ ಟೈಗರ್, ಮೀಡಿಯಂ ಟೈಗರ್ಸ್ ಅಂತ. ನೀವು ಅದನ್ನು ಇಲ್ಲಿ ಟಿಕೆಟಲ್ಲಿ ಬುಕ್ ಮಾಡ್ಬೋದು. ಇಲ್ಲಿ ನೀವು ಟಿಕೆಟ್ ಲಿಸ್ಟ್ ನೋಡ್ಬೋದು. ಇಲ್ಲಿ ಹೇಳ್ತಿದ್ವಲ್ವ ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಂತ. ಸೊ ಇದೊಂದು ಚಾನ್ಸ್ ಸಿಕ್ತು. ಇದೆಲ್ಲ ಕಾಮ್ ಟೈಗರ್ಸೇ, ಬಟ್ ಭಯ ಆಗ್ತಿತ್ತು. ಆದರೂ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಮಾಡಲೇಬೇಕು. ಹೇಳ್ತಾರಲ್ವಾ ಡರ್ಕೆ ಆಗಿ ಜೀತೆ ಅಂತ, ಅದೇ. ಈ ಟೈಗರ್ ಓಡಿ ಬಂದಾದ್ಮೇಲೆ ನನಗಂತೂ ಹಾರ್ಟ್ ಹೀಗೆ ಮೇಲೇ ಹೋಗಾಗಿದೆ. ಅಯ್ಯೋ ಟಚ್ ಮಾಡಬೇಕಾ ಇಲ್ವಾ ಅಂತ ಆವಾಗಲೇ ಡೌಟ್ ಬರ್ತಿತ್ತು. ಬಟ್ ಇವರೆಲ್ಲ ಇದ್ದಿದ್ದು ಗಾರ್ಡ್ ಅಲ್ವಾ. ಏನು ಹೇಳ್ತಾರೆ, ಒಂದು ಲೈಫ್ ಟೈಮ್ ಮೆಮೊರೀಸ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಸಿಗೋದು ಚಾನ್ಸ್ ಯಾಕೆ ವೇಸ್ಟ್ ಮಾಡಬೇಕು. बहुत तेज हो रहा है, बहुत तेज. Oh shit, go again. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲ್ಯಾಂಡ್ಮಾರ್ಕ್ ಫುಕೆಟಲ್ಲಿ ಅಂದರೆ ಬಿಗ್ ಬುದ್ಧ ಸ್ಟ್ಯಾಚ್ಯೂ. ಇಲ್ಲಿ ನಿಮಗೆ ಹೋದರೆ ಖಾಲಿ ನಿಮಗೆ ಏನು ಕೇಳೋದಂದರೆ ಸಾಫ್ಟ್ ಮ್ಯೂಸಿಕ್ಸ್ ಅಷ್ಟೇ, ಮತ್ತೇನು ಇಲ್ಲ. ಮತ್ತು ಬುದ್ಧಿಸ್ಟ್ ಫ್ಲಾಗ್ಸ್ ಇನ್ ದ ಕಾಂಪೌಂಡ್ ಸೈಡ್. ಇಲ್ಲಿ ಕೂಡ ಆಸ್ ಇಟ್ ಈಸ್ ಅ ರಿಲಿಜಿಯಸ್ ಸೈಟ್, ಇಲ್ಲಿ ಶಾರ್ಟ್ ಡ್ರೆಸ್ ಅಲೌಡ್ ಇಲ್ಲ, ಸ್ಪೆಷಲಿ ವುಮೆನ್ಗೆ. ಇದು ಲೊಕೇಟ್ ಆಗಿರೋದು ಸಿ ವ್ಯೂ ಅಂದರೆ ಕ್ಯಾರನ್ ವ್ಯೂ ಬೀಚ್ ಹತ್ರ ಲೊಕೇಟ್ ಆಗಿರೋದು. ಸ್ಟ್ಯಾಚ್ಯೂ ಬಂದು 45 ಮೀಟರ್ಸ್ ಅಂದರೆ 148 ಫೀಟ್ ಟಾಲ್ ಆ್ಯಂಡ್ 25.45 ಮೀಟರ್ಸ್ ವೈಡ್ ಅಂತ ಹೇಳ್ತಾರೆ. ಮತ್ತು ಇಟ್ ಇಸ್ ಕವರ್ಡ್ ವಿತ್ ಬರ್ಮೀಸ್ ವೈಟ್ ಮಾರ್ಬಲ್. ಯಾವ ಸೈಡು ನೋಡ್ರೆ 360 ಡಿಗ್ರಿ ವ್ಯೂಸ್ ಇದೆ, ಓವರ್ ಲುಕಿಂಗ್ ಇನ್ ದ ಸೌತ್ ಆಫ್ ದ ಐಲ್ಯಾಂಡ್, ವಿಚ್ ಇಸ್ ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಇನ್ ಫುಕೆಟ್ ಅಂತ, ಥೈಲ್ಯಾಂಡ್ ಅಂತ ಅಲ್ಲಿ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದು ಅಲ್ಲಿ ಸ್ಮಾಲ್ ಸ್ಟ್ಯಾಚ್ಯೂಸ್ ಕಾಣ್ತಿದೆಯಲ್ವಾ, ಅದು ವೀಕ್ ಡೇಸ್ ಥರ ಇಟ್ಟಿದ್ದಾರೆ. ಅದು ಕೂಡ ಬ್ರಾಸಲ್ಲಿ ಮಾಡಿದ್ರಂತೆ ಅವರು. ಮತ್ತು ಇಲ್ಲಿ ನೀವು ನೋಡ್ತಿದ್ರಲ್ವ ಕೆಲವು ವಿಶ್ಗಳು ಬರೆದಿಟ್ಟಿದ್ದಾರೆ, ಆಲ್ಸೋ ವೆಲ್ಕಮ್ ಟ್ರೂ ಅಂತೆ. ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಹತ್ರ ಮೆಡಿಟೇಷನ್ ಕೂಡ ಅವೈಲೇಬಲ್ ಇದೆ. 7 ಮಿನಿಟ್ಸ್ ಫ್ರೀ ಮೆಡಿಟೇಷನ್ ಕೂಡ ಕೊಡ್ತಾರೆ. ಅದಾದಮೇಲೆ ಮಾಂಕ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ ವ್ಯೂ ನೋಡಲಿಕ್ಕೆ. ಫುಲ್ ಕ್ಯಾರನ್ ವ್ಯೂ ಬೀಚ್ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ಮಾಂಕ್ಸ್ ಬ್ಲೆಸ್ಸಿಂಗ್ನ ತಗೋಬೋದು. ಆಲ್ಮೋಸ್ಟ್ ಬ್ಲೆಸ್ಸಿಂಗ್ ತಗೊಂಡು ನೀವು ಅವರೇನು ಕಟ್ತಾರೆ ಕೈಗೆ. ಆದಮೇಲೆ ನಾವು ಅಲ್ಲಿಂದ ರಿಟರ್ನ್ ಬಂದಾದಮೇಲೆ ಅಲ್ಲೇ ನಮಗೆ ಕ್ಯಾರನ್ ವ್ಯೂ ಪಾಯಿಂಟ್ ಅಂತ ಇದ್ದಿತ್ತು. ಅಲ್ಲಿ ತುಂಬ ಚೆನ್ನಾಗಿದ್ದಿತ್ತು, ಯಾಕಂದರೆ ಈವ್ನಿಂಗ್ ಆಗಿತ್ತು, ಆಲ್ಮೋಸ್ಟ್ 5:30. ಸೊ ಆವಾಗ ವ್ಯೂ ಚೆನ್ನಾಗಿದ್ದಿತ್ತು. ಅದಾದಮೇಲೆ ಎಲ್ಲ ನೋಡಿಕೊಂಡು ನಾವು ಲಾಸ್ಟ್ ಬೆಸ್ಟ್ ವೆಸ್ಟರ್ನ್ ಪಾಟಾಂಗ್ ಬೀಚ್ ಹೋಟೆಲ್ ನಮಗೆ ಬುಕ್ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗಿದೆ, ಇದು 4 ಸ್ಟಾರ್ ಹೋಟೆಲ್, ಅಲ್ಲೇ ನಿಯರ್ ಫುಕೆಟ್ ಸಿಟಿ ಹತ್ರ. ಇದು ಕೂಡ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಬೋದು. ನಾವು ಲಗೇಜ್ ಅದೇ ಕಾರಲ್ಲಿ ತಗೊಂಡು ಇಲ್ಲಿ ಡೈರೆಕ್ಟ್ ಇಲ್ಲಿ ಬಂದ್ವಿ. ಆಲ್ಮೋಸ್ಟ್ 7 PM ಆಗಿತ್ತು. ಸೊ ನೀವು ನೋಡ್ಬೋದು ರೂಮ್ ಎಷ್ಟು ಚೆನ್ನಾಗಿದೆ ಅಂತ. ಆಲ್ರೆಡಿ ಇದೆಲ್ಲ ಕೊಟ್ಟಿಟ್ಟಿದ್ದಾರೆ. ಏನು ಹೇಳೋದು, ರೂಮ್ ಟೂರ್ ಮಾಡ್ತಾ ಇದ್ದೀನಿ. ನಮ್ಮ ರೂಮ್ ಟೂರ್ ಈವ್ನಿಂಗ್ ಆಗ ಬಂತು. ಈಗ ನಾವು ಹೊರಗೆ ಹೋಗ್ತಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಬಿ ಸೂನ್ ಕಮಿಂಗ್ ವಿತ್ ದ ನೆಕ್ಸ್ಟ್ ಪಾರ್ಟ್, the last part. Thank you so much and do not forget to subscribe to my channel. Till then, tata, bye bye, take care.